ಮಂಚನಬೆಲೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ವಿ ಮಧು, ಉಪಾಧ್ಯಕ್ಷೆಯಾಗಿ ವೆಂಕಟಲಕ್ಷ್ಮಮ್ಮ ಅವಿರೋಧ ಆಯ್ಕೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನಬೆಲೆ ಗ್ರಾಮ ಪಂಚಾಯಿತಿಯ ಮುಂದಿನ 1 ವರ್ಷದ ಅವಧಿಗೆ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ವಿ ಮಧು ಹಾಗೂ ಉಪಾಧ್ಯಕ್ಷೆಯಾಗಿ ವೆಂಕಟಲಕ್ಷ್ಮಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನು 2 ಸ್ಥಾನಕ್ಕೆ ಕೇವಲ ಒಂದೊಂದು ನಾಮಪತ್ರ ಸಲ್ಲಿಕೆಯಾಗಿತ್ತು. ಹೀಗಾಗಿ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಿಸಲಾಗಿದೆ ಎಂದು ಚುನಾವಣಾಧಿಕಾರಿ ಇಒ ಮಂಜುನಾಥ್ ತಿಳಿಸಿದರು. ಇನ್ನು ಮಂಚನಬೆಲೆ ಗ್ರಾಮ ಪಂಚಾಯಿತಿ ಒಟ್ಟು 17 ಸದಸ್ಯರಲ್ಲಿ 14 ಸದಸ್ಯರ ಬೆಂಬಲದೊಂದಿಗೆ ಮಧು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಬೆಂಬಲ ಸೂಚಿಸಿದ ಪಂಚಾಯಿತಿ ಸದಸ್ಯರನ್ನ ಧನ್ಯವಾದಗಳನ್ನು ತಿಳಿಸಿ ಪಕ್ಷಾತೀತವಾಗಿ ಎಲ್ಲರ ವಿಶ್ವಾಸ ಗಳಿಸಿ ಜನರ ಪ್ರೀತಿ ಗಿಟ್ಟಿಸಿ ಕೆಲಸ ಮಾಡುವುದಲ್ಲದೆ ಮಂಚನಬೆಲೆ ಗ್ರಾಮ ಪಂಚಾಯಿತಿಯನ್ನ ಮಾದರಿ ಪಂಚಾಯಿತಿ ಮಾಡಲಾಗುವುದೆಂದು ಹೇಳಿದರು. ಇವತ್ತು ಮಂಚನಬೆಲೆ ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟಂತೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಿತು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೊಂದೇ ನಾಮಪತ್ರಗಳನ್ನು ಸಲ್ಲಿಕೆ ಆಗಲಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಮಧು ಎಂಬುವರು ನಾಮಪತ್ರ ಸಲ್ಲಿಸಿದ್ರು. ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ವೆಂಕಟಲಕ್ಷ್ಮಮ್ಮ ಎನ್ನುವರು ನಾಮಪತ್ರ ಸಲ್ಲಿಸಿದ್ರು. 2 ಸ್ಥಾನಗಳಿಗೆ ಒಂದೊಂದೇ ನಾಮಪತ್ರ ಸಲ್ಲಿಸಿದ್ರಿಂದ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿತ್ತು ಅಂತ ಘೋಷಿಸಲಾಗಿದೆ. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷ ವಿ ಮಧು, 9 ವರ್ಷದಿಂದ ಪಂಚಾಯಿತಿ ಸದಸ್ಯನಾಗಿದ್ದೇನೆ. ಇಲ್ಲಿನ ಸಮಸ್ಯೆಗಳ ಅರಿವು ನನಗಿದೆ. 1 ವರ್ಷ ನನಗೆ ಅಧಿಕಾರ ಸಿಕ್ಕಿದ್ದು ಸಮಸ್ಯೆಗಳ ಪರಿಹಾರಕ್ಕೆ ಆಗಬೇಕಾದ ಕೆಲಸಗಳನ್ನು ಪೂರ್ಣಗೊಳಿಸಲು ಶಕ್ತಿ ಮೀರಿ ಕೆಲಸ ಮಾಡಲಾಗುವುದೆಂದು ಹೇಳಿದರು. ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ. ಇವತ್ತು ನಮ್ಮ ಜೊತೆ 14 ಜನ ಸದಸ್ಯರು ನನ್ನ ಜೊತೆ ನಿಂತಿದ್ದಾರೆ. 14 ಜನನು ಸದಸ್ಯರು ನಿಂತು ಇವತ್ತು ನಮ್ಮ ಪಂಚಾಯಿತಿ ಸದಸ್ಯರಲ್ಲಿ 17 ಸದಸ್ಯರು ಇರೋದು. ಆ 17 ಸದಸ್ಯರಲ್ಲಿ 14 ಸದಸ್ಯರು ನನ್ನೊಟ್ಟಿಗೆ ನಿಂತ್ಕೊಂಡು ನನ್ನ ಒಂದು ಪ್ರೀತಿ, ನನ್ನ ಒಂದು ಒಳ್ಳೆತನ ನೋಡಿ ನನ್ನ ಜೊತೆ ನಿಂತು ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ. ಈಗ ನಾನು 9 ವರ್ಷದಿಂದ ಪಂಚಾಯಿತಿ ಸದಸ್ಯನಾಗಿದ್ದೀನಿ. 9 ವರ್ಷದಿಂದನೂ ಇಲ್ಲಿ ಏನು ಆಗು ಹೋಗುಗಳು ಏನಿದೆ, ನಮ್ಮ ಪಂಚಾಯಿತಿಯಲ್ಲಿ ಆಗು ಹೋಗುಗಳು ಏನಿದೆ, ಏನೇನು ಕೊರತೆ ಇದೆ, ಏನೇನು ಇದಿದೆ ಅಂತ ಎಲ್ಲ ನಮಗೆ ಗಮನದಲ್ಲಿದೆ. ನನಗೆ 1 ವರ್ಷ ಸಿಕ್ಕಿದ್ರು ಆ ಕೆಲಸ ಸಾಧನೆ ಮಾಡೋಂಥ ಶಕ್ತಿ ನನಗೆ ಭಗವಂತ ಕೊಟ್ಟಿದ್ದಾನೆ. ಆ ಪ್ರೀತಿ ವಿಶ್ವಾಸ ತಗೊಂಡು ಆ ಜನ ಮಧ್ಯೆಯಲ್ಲಿ ಇವತ್ತು ನನ್ನ ಜೊತೆ ಸರ್ಕಾರನೂ ಇದೆ, ನಮ್ಮ ಶಾಸಕರು ಇದ್ದಾರೆ, ನಮ್ಮ ಸಚಿವರು ಇದ್ದಾರೆ, ಹಾಗೂ ಎಲ್ಲ ಪಕ್ಷದ ಮುಖಂಡರುಗಳು ನನ್ನ ಜೊತೆ ಪ್ರೀತಿ ವಿಶ್ವಾಸ ಆಗಿದ್ದಾರೆ. ಆ ಒಂದು ಯಶಸ್ಸು ನಾನು ತಗೊತೀನಿ ಅಂತ ಕಾಣಿಸ್ತೀನಿ ಸರ್. ಮಂಚನಬೆಲೆ ಇನ್ನು ನನ್ನ ಮೂಲ ಉದ್ದೇಶ ಪಂಚಾಯಿತಿ ಅಭಿವೃದ್ಧಿ, ಹಾಗಾಗಿ ಎಲ್ಲರ ವಿಶ್ವಾಸ ಪಡೆಯುವುದು ಅಗತ್ಯ. ವಿರೋಧಿಗಳು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಗ್ರಾಮ ಪಂಚಾಯಿತಿಯನ್ನ ಅಭಿವೃದ್ಧಿಯತ್ತ ಸಾಗಿಸೋಣ ಎಂದು ವಿರೋಧಿಗಳಿಗೂ ಆಹ್ವಾನ ನೀಡಿದರು. ಇದು ಇಡೀ ಮಂಚನಬೆಲೆಗೆ ಪ್ರತಿಷ್ಠಾವಾದಂಥ ಚುನಾವಣೆ ಅಲ್ಲ. ನನಗೆ ತಿಳಿದಿದ್ದ ಮಟ್ಟಕ್ಕೆ ಇವತ್ತು ತಾಲೂಕಲ್ಲಿ ಇವತ್ತು ಪ್ರತಿಷ್ಠವಾಗಿ ನಡೆದಿರೋಂಥ ಚುನಾವಣೆ ಇದು. ಯಾಕಂದರೆ ಈ ನಮ್ಮ ಪಂಚಾಯಿತಿ ಇತಿಹಾಸದಲ್ಲಿ ಇವತ್ತಿಗೆ ಅವಿಶ್ವಾಸನೆ ಮಂಡನೆ ಮಾಡಿ ಅಧ್ಯಕ್ಷರಾಗಿರೋಂಥ ಚರಿತ್ರೆ ಇಲ್ಲ. ಇವತ್ತು ತಾಲೂಕನ್ನು ನೋಡ್ತಾ ಇದೆ. ಇವತ್ತು ನಮ್ಮ ಮಂಚನಬೆಲೆ ಯಾವ ರೀತಿ ಏನಾಯಿತು ಅಂತ, ಹಿಂದೆ ನಡೆಸ್ಕೊಂಡು ಇದ್ದಂಥ ಅಧ್ಯಕ್ಷರು ಯಾವ ರೀತಿ ನಡ್ಕೊಂಡ್ರು, ಏನು ನಡವಳಿಕೆ ಏನಾಯಿತು, ಹೆಂಗಾಯಿತು, ಏನು ಮೀಟಿಂಗ್ಸ್ ಆಗಿದೆ, ಏನು ವಿಶ್ವಾಸಕ್ಕೆ ತೊಗೊಂಡಿದ್ದಾರೆ, ಇದೆಲ್ಲ ನೋಡಿ ಗಮನಿಸಿ ಇವತ್ತು ನಮ್ಮ ಜೊತೆ ನಮ್ಮ ಸದಸ್ಯರು ನಿಂತಿದ್ದಾರೆ. ಅವ್ರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ತಿಳಿಸ್ತೀನಿ. ಹಿಂದೆ ಇದ್ದಂಥ ಅಧ್ಯಕ್ಷರು ಆ್ಯಕ್ಚುಲಾಗಿ ಈಗ ನಾನು ಹಿಂದೆ ಇರೋಂಥವ್ರು ನಮ್ಮ ವಿರೋಧಿಗಳ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಅವರು ಬರಲಿ, ನಾಳೆ ನನ್ನ ಜೊತೆ ನಿಂತ್ಕೊಳ್ಳಿ, ವಿಶ್ವಾಸಕ್ಕೆ ತಗೊಂಡು ಪಂಚಾಯಿತಿ ಅಭಿವೃದ್ಧಿ ಕಡೆ ನೋಡೋಣ. ಈ ದೇಶಗಳು ಇನ್ನೊಂದು ಮಾಡೋದು ಎಲ್ಲ ರಾಜಕಾರಣ ಬೇಡ. ಇದು ಸಿಂಬಲ್ ಇಲ್ದಿರೋಂಥ ಚುನಾವಣೆ, ಸಿಂಬಲ್ ಇಲ್ದಿರೋಂಥ ಸದಸ್ಯರ ಆಯ್ಕೆ. ನಾವು ಎಲ್ಲ ಪ್ರೀತಿ ವಿಶ್ವಾಸಕ್ಕೆ ಪಂಚಾಯಿತಿಯಲ್ಲಿ ತೊಗೊಂಡು ಹಿಂದೆ ಭ್ರಷ್ಟಾಚಾರದ ಆರೋಪಗಳು ಈಗ ಅದನ್ನೆಲ್ಲ ನಾವು ಈಗ ತಾನೇ ನಾನು ಬರ್ತಾಯಿದ್ದೀರಿ. ಈಗ ನಮ್ಮ ಪಂಚಾಯಿತಿ ಒಳಗಡೆ ಆಲ್ರೆಡಿ ಖಾಲಿ ಹೆಜ್ಜೆ ಇಟ್ಟೇ 1 ವರ್ಷ ಆಗಿದೆ ಬಹುಶಃ. ಅಲ್ಲಿ ಏನೇನಾಗಿದೆ, ಇನ್ನೂ ಮೀಟಿಂಗ್ಸ್ ನಡೆದಿಲ್ಲ, ಇನ್ನೊಂದಿಲ್ಲ, ಅದೆಲ್ಲ ಪರಿಶೀಲನೆ ಮಾಡಿ ನೋಡೋಣ ಮುಂದಿನ ದಿನಗಳಲ್ಲಿ. ಅವ್ರಿಗೆ ಅಭಿನಂದನೆ. ಅವ್ರಿಗೆ ಎಲ್ಲರಿಗೂ ನನ್ನ ಮತ್ತು ನಮ್ಮ ಸದಸ್ಯಗಳ ಕಡೆಯಿಂದ ಮತ್ತು ನನ್ನ ಕುಟುಂಬದ ಕಡೆಯಿಂದ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲೂ ಅವ್ರು ಇದೇ ರೀತಿ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಡಲಿ ಅಂತ ಹಾರೈಸ್ತಾ, ಅವ್ರ ಮೇಲೆ ನನ್ನ ವಿಶ್ವಾಸನೂ ಇನ್ನೂ ಹೆಚ್ಚು ವಿಶ್ವಾಸ ಬರಲಿ ಅಂತ ನನ್ನ. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕೆಪಿ ಬಚ್ಚೇಗೌಡ ನೂತನ ಅಧ್ಯಕ್ಷರಿಗೆ ಶುಭಾಶಯ ಕೋರಿ, ಮಧು ಹಿಂದಿನಿಂದಲೂ ನಮ್ಮೊಟ್ಟಿಗೆ ಇದ್ದು ಈಗಲೂ ಕೂಡ ನಮ್ಮ ಜೊತೆಗೆ ಇದ್ದಾರೆ. 9 ವರ್ಷಗಳಿಂದ ಪಂಚಾಯಿತಿ ಸದಸ್ಯರಾಗಿ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ.
ಅವರ ಸತತ ಶ್ರಮದಿಂದಾಗಿ ಇಂದು ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದ್ದು ಸಮರ್ಥವಾಗಿ ನಿಭಾಯಿಸುವ ಭರವಸೆಯನ್ನು ವ್ಯಕ್ತಪಡಿಸಿದ ಅವರು ಗ್ರಾಮದಲ್ಲದೆ ಇಡೀ ತಾಲೂಕಿನಲ್ಲಿ ಅವರಿಗೆ ಸಂಪೂರ್ಣ ಸಹಕಾರವಿದ್ದು ಯುವಕರಾದ ಅಧ್ಯಕ್ಷರು ಮಂಚನಬೆಲೆ ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿ ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ, ಭ್ರಷ್ಟಾಚಾರ ರಹಿತ ಆಡಳಿತ ನೀಡಲಿದ್ದಾರೆ ಎಂದು ಹೇಳಿದರು. ಹಿಂದಿನಿಂದ ಕೂಡ ಒಬ್ಬ ಸಕ್ರಿಯ ಯುವಕನಾಗಿ ಪಕ್ಷ ಗುರುತಿಸಿಕೊಂಡಿದ್ದ. ಅಂದಿನಿಂದ ಕಾಲದಿಂದ ಕೂಡ ನಮ್ಮ ತಂದೆಯವರ ಕಾಲದಿಂದ ಕೂಡ ನಮ್ಮೊಟ್ಟಿಗೆ ಅದೇ ರೀತಿ ಈಗ ನನ್ನನ್ನು ಹಿಂಬಾಲಿಸಿ ನಮ್ಮ ಜೊತೆ ಬಂದಿದ್ದಾರೆ. ಇವತ್ತು ಇಡೀ ಪಂಚಾಯಿತಿಯ ಸದಸ್ಯರು 17ರಲ್ಲಿ 14 ಜನ ಒಟ್ಟಿಗೆ ಇದ್ದಾರೆ ಅಂದರೆ ಅವರ ವ್ಯಕ್ತಿತ್ವ ಅರಿವಾಗ್ತದೆ. ಈ ಹಿಂದೆ ಇದ್ದಂಥವ್ರು ಯಾವ ರೀತಿ ನಡ್ಕೊಂಡ್ರು, ಯಾವ ರೀತಿ ಜನ ವಿಶ್ವಾಸ ಗಳಿಸಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. 2 ಬಾರಿ ಅಧ್ಯಕ್ಷ ಚುನಾವಣೆ ಸೋಲೋದು 9 ವರ್ಷದಿಂದ ಸತತವಾಗಿ ಪಂಚಾಯಿತಿ ಸದಸ್ಯನಾಗಿ ಗ್ರಾಮಗಳ ಅಭಿವೃದ್ಧಿ ಕಡೆ ಗಮನ ಕೊಟ್ಟಿದ್ದರಿಂದ ಅದನ್ನು ಗುರುತಿಸಿ ಇವತ್ತು ಅವನಿಗೆ ಆ ಸ್ಥಾನ ಸಿಕ್ಕಿರ್ತಕ್ಕಂಥ ಸ್ಥಾನವನ್ನು ಸಮರ್ಥವಾಗಿ ನಿಭಾಯಿಸ್ತಾನೆ ಅಂತಕ್ಕಂಥ ಭರವಸೆ ಕೂಡ ನನಗಿದೆ. ಯಾಕಂದರೆ ಯುವಕ ಇನ್ನೂ ಸಾಕಷ್ಟು ತಿಳುವಳಿಕೆ ಇರ್ತಕ್ಕಂಥ ಒಂದು ಶಕ್ತಿ ಇದೆ, ಜೊತೆಗೆ ಸದಸ್ಯರ ಬೆಂಬಲ ಇದೆ, ಜೊತೆಗೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ಸಹಕಾರ ಕೂಡ ಸಿಕ್ಕಿತ್ತು. ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ನಮ್ಮದಿರ್ಬೋದು, ಇನ್ನು ಅನೇಕ ಹಿರಿಯರದ್ದು ಸಹಕಾರ ಆಶೀರ್ವಾದ ಇರೋದರಿಂದ ಒಳ್ಳೆಯ ಅಧ್ಯಕ್ಷನಾಗಿ ಇರ್ತಕ್ಕಂಥ 1 ವರ್ಷದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಒಂದು ಮಾದರಿ ಗ್ರಾಮ ಪಂಚಾಯತಿಯಲ್ಲಿ ರೂಪಿಸ್ತಾನೆ ಅಂತಕ್ಕಂಥ ಭರವಸೆ ನನಗಿದೆ. ಆ ನಿಟ್ಟಿನಲ್ಲಿ ಇವತ್ತಿನಿಂದಲೇ ಕಾರ್ಯವನ್ನು ಸರ್, ಈಗ ನೀವು ಅಂತಂದರೆ ಭ್ರಷ್ಟಾಚಾರ ವಿರೋಧ ನಮ್ಮ ಗರಡಿಯಲ್ಲಿ ಪಡೆದಿರೋ ಎಲ್ಲ ಕೂಡ ಯಾವತ್ತೂ ಭ್ರಷ್ಟಾಚಾರ ಮಾಡ್ತಕ್ಕಂಥವರಲ್ಲ. ಮೊದಲನೇ ಪಾಠನೇ ಅದು. ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ನೋಡಿದ್ದೀನಿ, ನಂತರ ಮಧು ಗ್ರಾಮ ಪಂಚಾಯತ್ ಸದಸ್ಯನಾಗಿರ್ಬೋದು, ಈಗ ಅಧ್ಯಕ್ಷನಾಗಿ ಮುಂದಿನ ದಿನಗಳಲ್ಲಿ ನಾವು ನೋಡ್ತೀವಿ. ಎಲ್ಲಿ ಕೂಡ ಒಂದು ಚೂರು ಭ್ರಷ್ಟಾಚಾರ ಮಾಡಿದೆ, ಪಕ್ಷಪಾತ ಮಾಡಿದೆ, ಎಲ್ರಿಗೂ ನ್ಯಾಯ ದೊರಕಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಥ್ಯಾಂಕ್ ಯು. ಕ್ಷೇತ್ರಾದ್ಯಂತ ಹಲವಾರು ಮುಖಂಡರು ನೂತನ ಅಧ್ಯಕ್ಷ ಮಧು ಅವರಿಗೆ ಶುಭಾಶಯ ಕೋರಿದರು. ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನೆರೆದಿದ್ದ ಮಧು ಅವರ ಬೆಂಬಲಿಗರು ಹಾಗೂ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಬೃಹತ್ ಸೇಬಿನ ಹಾರ ಹಾಕಿ ಅಭಿನಂದಿಸಿ ಸಂಭ್ರಮಿಸಿದರು. ಇನ್ನು ಕಾಂಗ್ರೆಸ್ ಯುವ ಮುಖಂಡ ಅಲ್ಲು ಅನಿಲ್ ನೂತನ ಅಧ್ಯಕ್ಷ ಮಧು ಅವರ ಶುಭಾಶಯಗಳ ಬ್ಯಾನರ್ಗಳನ್ನು ಚಿಕ್ಕಬಳ್ಳಾಪುರದಿಂದ ಗ್ರಾಮದವರಿಗೆ ಉದ್ದಗಲಕ್ಕೂ ಹಾಕಿಸಿ ತಮ್ಮ ಅಭಿಮಾನವನ್ನ ಮೆರೆದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಜಯರಾಮ್, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವಿ ಸುರೇಶ್, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ HM ಹರೀಶ್, ಮುಖಂಡರಾದ KM ಮುನೇಗೌಡ, ಅಂಗರೇಕನಹಳ್ಳಿ ರವಿ, ಡ್ಯಾನ್ಸ್ ಶ್ರೀನಿವಾಸ್, ಮಂಡಿಕಲ್ ಕುಪೇಂದ್ರ, ಕುಬೇರ್ ಅಚ್ಚು, ಅಲ್ಲು ಅನಿಲ್, ಅಣ್ಣಮ್ಮ, ಗ್ರಾಮದ ಮುಖಂಡರು, ಗ್ರಾಮಸ್ಥರು ನೂತನ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದರು. ಒಂದು ಕಡೆ